ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ ಫಿಲಿಪ್ಪಿ 4:13 ನೋಡುತ್ತೇವೆ. ಪೌಲನು ಈ ವಾಕ್ಯವನ್ನ ಸೆರೆಮನೆಯಲ್ಲಿದ್ದಾಗ ಬರೆದನು. ಆತನ ಜೀವನದಲ್ಲಿ ಎಲ್ಲವೂ ಸುಲಭವಾಗಿದ್ದಾಗಲ್ಲ, ಬದಲಾಗಿ ಸಂಕಷ್ಟಗಳನ್ನ ಎದುರಿಸುತ್ತಿರುವಾಗಲೇ ಆತನು ಇದನ್ನು ಬರೆದಿದ್ದಾನೆ. ನಾವು ನಮ್ಮ ಬಲವನ್ನ ನಮ್ಮ ಸಾಮರ್ಥ್ಯದಲ್ಲಾಗಲಿ ಸಂಪನ್ಮೂಲಗಳಲ್ಲಾಗಲಿ ಕಾಣುವುದಿಲ್ಲ, ಬದಲಾಗಿ ಕ್ರಿಸ್ತನಲ್ಲಿ ಮಾತ್ರ ಪಡೆದುಕೊಳ್ಳಲು ಸಾಧ್ಯ ಎಂಬುದಾಗಿ ಈ ವಾಕ್ಯವು ನಮಗೆ ನೆನಪಿಸುತ್ತದೆ. ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ ಹೇಳುವಾಗ ಇದು ಮಾನವ ಬಲದ ಮೇಲೆ ಹೆಮ್ಮೆ ಪಡುವಂತದ್ದಲ್ಲ, ಬದಲಾಗಿ ಸಂಪೂರ್ಣವಾಗಿ ನಾವು ಕ್ರಿಸ್ತನ ಮೇಲೆ ಅವಲಂಬನೆಗೊಂಡಿದ್ದೇವೆ ಎಂಬುದನ್ನ ನೆನಪಿಸುತ್ತದೆ. ಇದರ ಅರ್ಥ ನಾವು ಯಾವುದೇ ಋತುವಿನಲ್ಲಿದ್ದರೂ, ಸಮೃದ್ಧಿಯ ಕಾಲವಾಗಲಿ ಅಗತ್ಯತೆಯ ಕಾಲವಾಗಲಿ ಸಂತೋಷದ ದಿನದಲ್ಲಾಗಲಿ ಅಥವಾ ಕಷ್ಟದ ದಿನಗಳಲ್ಲಿ ಇದ್ದರೂ ಸಹ ಕ್ರಿಸ್ತನೇ ನಮಗೆ ಧೈರ್ಯ ಮತ್ತು ಜಯವನ್ನ ತಂದುಕೊಡುವ ಆತನಾಗಿದ್ದಾನೆ. ನಾವು ನಮ್ಮ ಮಿತಿಗಳನ್ನ ನೋಡುವುದನ್ನ ನಿಲ್ಲಿಸಿ ಕ್ರಿಸ್ತನ ಸಾಮರ್ಥ್ಯದ ಮೇಲೆ ನಮ್ಮ ದೃಷ್ಟಿಯನ್ನ ಕೇಂದ್ರೀಕರಿಸಬೇಕೆಂಬುದಾಗಿ ಈ ವಾಕ್ಯವು ನಮಗೆ ತಿಳಿಸಿಕೊಡುತ್ತದೆ. ಯಾಕೆಂದರೆ ಕ್ರಿಸ್ತನು ನಮ್ಮನ್ನ ಬಲಪಡಿಸುವಾಗ ಯಾವ ಹೋರಾಟಗಳು ನಮಗೆ ಭಾರವಲ್ಲ, ಯಾವ ಬೆಟ್ಟವೂ ನಮಗೆ ಎತ್ತರವಲ್ಲ ಮತ್ತು ಯಾವ ಪರಿಸ್ಥಿತಿಯು ನಮ್ಮನ್ನು ಹತಾಶೆಗೊಳಿಸುವುದಿಲ್ಲ. ಹಾಗಾದರೆ ನೆನಪಿನಲ್ಲಿಡಿ, ನೀವು ನಿಮ್ಮ ಬಲದ ಮೇಲಲ್ಲ, ಬದಲಾಗಿ ಕ್ರಿಸ್ತನ ಬಲದಲ್ಲಿ ಅವಲಂಬನೆಗೊಳ್ಳಿರಿ. ನಿಮ್ಮ ಬಲಹೀನತೆಯಲ್ಲಿಯೇ ಆತನ ಬಲವು ಪೂರ್ಣ ಸಾಧಕವಾಗುತ್ತದೆ. ಇಂದು ನೀವು ಏನನ್ನೇ ಎದುರಿಸಿದರೂ ಸಹ ಕ್ರಿಸ್ತನ ಮೂಲಕ ನನಗೆ ಸಾಧ್ಯ ಎಂಬುದನ್ನ ನೆನಪಿನಲ್ಲಿಡಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.